ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಮತ್ತೊಂದು ಡೇ, ಮತ್ತೊಂದು ಲಾಗ್. ಇವತ್ತು ರಾಜಾಜಿನಗರ್ ಬಂದಿದ್ವಿ. ಮಾಮೂಲಿ ಕೆಲಸ ಅದೇ ಹುಡುಗರನ್ನ ಅಪ್ರೋಚ್ ಮಾಡೋದು. ನೆನ್ನೆ ಅಂತೂ ವೇಸ್ಟ್ ಆಗಿತ್ತು, ನೆನ್ನೆ ಎಲ್ಲೂ ಹೋಗೋಕ್ಕಾಗಿಲ್ಲ. ಸೊ ಇವತ್ತು ಬಂದಿರೋದು. ನಾನು ಕ್ಯಾಮ್ರಾ ನೆಲೆಯಲ್ಲಿ ಇಡ್ತಾಯಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ ಲಾಗ್ ಸ್ಟಾರ್ಟ್ ಮಾಡೋಕ್ಕೆ. ರೋಡಲ್ಲಿ ಯಾರೂ ಇಲ್ಲಿ ಕಡೆ ಲಾಗ್ ಮಾಡಬೇಕು ಅಂತ, ಬಟ್ ಆದರೂ ಎಲ್ಲ ನೋಡ್ತಾ ಇರ್ತಾರೆ, ಏನು ಮಾತಾಡ್ತಾ ಇರ್ತಾರೆ ನೀವು ಕ್ಯಾಮ್ರಾ ನೋಡಿಕೊಂಡು ಅಂತ. ಸೊ ಸಿಗೋಣ. ಈಗ ಮಾನಸ ಕಾಲೇಜ್ ಬಂದಿದ್ವಿ. ವ್ಲಾಗ್ನ ಫುಲ್ ನೋಡಿ. ಇಲ್ಲಿವರೆಗೂ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಬ್ಯಾಕ್ ಟು ರೋಡ್. ಇವತ್ತು ಬಂದಿದ್ದೀವಿ ಕೆಲಸಕ್ಕೆ ಅಂತ. ಮಾನಸ ಕಾಲೇಜ್ ರಾಜಾಜಿನಗರ ಕೆಳಗಡೆ ಇದ್ದೀವಿ. ಸ್ಟೂಡೆಂಟ್ಸ್ಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಇವತ್ತಾರು ಪಟಪಟ ಕೆಲಸ ಆಗಲಿ ಅಂತ, ಇವತ್ತಾರು ಪಟಪಟ ಕೆಲಸ ದೂರ ಇಟ್ಕೊಂಬಿಟ್ಟು ಇವತ್ತಾರು ಪಟಪಟ ಕೆಲಸ ಆಗಲಿ ಅಂತ ಹೋಪ್ ಮಾಡ್ತೀವಿ. HOP ಹೋಪ್. ಮೇಲೆ ಕಮ್ಮಿ ಇದ್ದಂಗಿದ್ದಾರೆ ಸ್ಟೂಡೆಂಟ್ಸ್, ಎಷ್ಟು ಜನ ಬರ್ತಾರೆ ಅಂತ. ಸೊ ಮಾನಸ ಕಾಲೇಜ್ ಆಯಿತು. ಇವಾಗ ಇದು ಯಾವುದಪ್ಪ ಇದು? ಗೌತಮ್ ಕಾಲೇಜ್ ಹತ್ರ ಬಂದು ಕೂತಿದ್ದೀವಿ. ಇನ್ನೂ ಬಿಟ್ಟಿಲ್ಲ, 2 ಗಂಟೆಗೆ ಬಿಡುತ್ತಂತೆ. ಬಿಟ್ಟ ಮೇಲೆ ನೋಡೋದು. ಏನು ಕೆಲಸ ಮಾಡ್ತಾರೆ ಇವರು. ಬರೀ ಹಿಂಗೆ ಕಾಲೇಜ್ ಹತ್ರ ಹೋಗ್ತಾರೆ, ಏನು ಮಾಡ್ತಾರೆ ಅಂತ ನಿಮ್ಗೆ ಅನಿಸ್ಬೋದು. ಬಟ್ ನಮ್ಮ ಕಷ್ಟ ನಮಗೆ ಗೊತ್ತು. ನಮ್ಮ ಕಷ್ಟ ಯಾರಿಗೆ ಹೇಳೋಣ? ನಿತ್ತಲ್ಲೇ ನಿಲ್ಲಬೇಕು, ಕೂತಲ್ಲೇ ಕೂರಬೇಕು, ಕಾಯಬೇಕು. ಬೇರೆ ಕಡೆ ಎಲ್ಲ ಕೆಲಸ ಮಾಡೋಣ ಅಂದ್ಕೊಂಡ್ರೆ ಕೆಲಸ ಮಾಡೋ ಇದಿಲ್ಲ. ಕೆಲಸ ಮಾಡಿದ್ರೆ ಕೆಲಸ ಮಾಡಿ ಬಿಟ್ಟು ಬಂದಾಯಿತು. ಇವಾಗ ಮತ್ತೆ ಅದೇ ಲೈನ್ಗೆ ಹೋಗಿ ಇಷ್ಟ ಇಲ್ಲ. ಯಾರಿಗೋಸ್ಕರನೋ ಲ್ಯಾಬ್ ತೆಗಿಯೋದು ನಮ್ಗೆ ಇಷ್ಟ ಇಲ್ಲದೆ ನಮಗೋಸ್ಕರ ಲ್ಯಾಬ್ ತೆಗಿಯೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಹಾಕ್ಕೊಂಡು ಕುಟ್ತಾ ಇದ್ದಾರೆ ಹಾಕ್ಕೊಂಡು ಎಲ್ಲರೂ. ನೋಡಿ ಹಿಂದ್ಗಡೆ ಹೆಂಗೆ ನಗ್ತಾ ನಿಂತವನೆ ನಮ್ಮ ಪಾಯಿಂಟ್ ಸರು, ಸಾರಿ ರೀಸನಿಂಗ್ ಸರು. ಸಿಗೋಣ ಮತ್ತೆ. ಬ್ಯಾಕ್ ಟು ನಮ್ಮ ಏರಿಯಾ. ಈಸ್ಟ್ ಆರ್ ವೆಸ್ಟ್, ನಮ್ಮ RPC ಲೇಔಟು ವಿಜಯನಗರ ಬೆಸ್ಟು. ನೀವು ಬೆಂಗಳೂರು ಎಲ್ಲಿ ಬೇಕಾರೆ ಇರಿ, ಏನು ಬೇಕಾರೆ ಮಜಾ ಮಾಡಿ. ನಮಗೆ ಬೆಂಗಳೂರು ಇಷ್ಟ, ಈ ಬೆಂಗಳೂರು ಇಷ್ಟ ಅಂತ ಹೇಳ್ಬೋದು. ಬಟ್ ನನಗೆ ಮಾತ್ರ ನಮ್ಮ ವಿಜಯನಗರನೇ ಇಷ್ಟ. ವಿಜಯನಗರ, ಅತ್ತಿಗುಪ್ಪೆ, ಚಂದ್ರ ಲೇಔಟು, RPC ಲೇಔಟು, ಆಮೇಲೆ ಮಲ್ಲೇಶ್ವರಮ್ಮು, ಇದೇ ಬೆಂಗಳೂರು. ನಿಜವಾದ ಬೆಂಗಳೂರು ಅಂದರೆ ಇದೆ. ಒಂದೊಳ್ಳೆ ಸಣ್ಣ ಮಳೆ ಬಂದೋದ್ರು, ಸಣ್ಣ ಮಳೆ ಡ್ರಿಸ್ಲಿಂಗ್ ಬಂದೋದ್ರೂ ಹಂಗೆ ಊಟಿ ನಕ್ಕನ್ನು ಊಟಿ ಆಗಿರುತ್ತೆ ನಮ್ಮ RPC ಲೇಔಟು ವಿಜಯನಗರ. ಯಾವಾಗಾದ್ರು ಬಂದರೆ ಬನ್ನಿ, 1 BHK ಮನೆ ಕೊಡಿಸ್ತೀವಿ ನಾವು. ಕಮೆಂಟ್ ಮಾಡಿ 1 BHK ಮನೆ ಬೇಕು ಅಂತ. ಸೊ ಯಾವ ಲೈನಿಗೆ ಬಂದ್ಬಿಟ್ಟುಪ್ಪ ನಾವು. ಓಕೆ, ಬ್ಯಾಕ್ ಟು ರೂಮ್. ಇವಾಗ ಅನ್ನಕ್ಕಿಟ್ಟು ಪುನಿಯಣ್ಣ ಅಡುಗೆ ಮಾಡ್ತೀನಿ ಅಂದರೆ ಒಳ್ಳೆ ಊಟ ಮಾಡಿ ಮುಂದಿನ ಏನೋ ಅಂತ ಆಮೇಲೆ ಹೇಳ್ತೀನಿ. ನೋಡಿ ವಿಡಿಯೋನ. ಪುನಿಗೆ ಸಾಂಬಾರು ಮಾಡು ಅಂದರೆ ಟೊಮೊಟೊ ಖಾಲಿ ಕುಂದನ್ ಸರ್ ಅಂದ. ಅವ್ನು ನಂಗೆ ಕುಂದನ್ ಸರ್ ಅಂತಾನೆ, ನಮ್ಮ ಅಪ್ಪನ ಹೆಸರು. ಇವಾಗ ಟೊಮೊಟೊ ತರೋಕ್ಕೆ ಅಂತ ಅಂಗಡಿಗೆ ಹೋಗ್ತಾಯಿದ್ದೀನಿ. ಟೊಮೊಟೊ ತೊಗೊಂಡು ಸಾಂಬಾರು ಮಾಡೋಕ್ಕೆ ರೆಡಿ ಮಾಡಬೇಕು. ಶೆಫ್ ಅವರು ಬ್ಯುಸಿಯಾಗಿದ್ದಾರೆ. ಒಂದು ಖಾರ ಆಯಿತು, ಯಾಕೆ ಹೇಳ್ತೀರ? ಕಣ್ಣು ನೀರು ಬಂತು. ಅನ್ನಕ್ಕಿಟ್ಟಿದ್ದಾರೆ. ಇದರಲ್ಲಿ ರಸಮ್ ಮಾಡ್ತಾರೆ. ರಸಮ್ ಪೌಡ್ರ್ ನೋಡಿ ರಸಮ್ ಮಾಡ್ತೀನಿ ಅಂದರು. ಪುನೀತ್ ಅವ್ರ ರುಚಿಗಿದ್ದು. ಪುನಿ ಅಣ್ಣಂಗೆ ಜೈ. ಇವತ್ತಿನ ಅನ್ನದಾತ ಪುನಿಯಣ್ಣ. ಪುನೀತ್, ಈ ಬೆಳ್ಳುಳ್ಳಿ ಇದೆಯಲ್ಲ, ಇದನ್ನ ಏನು ಮಾಡ್ತೀರಾ? ಬೆಳ್ಳುಳ್ಳಿ. ವಾವ್, ಬೆಳ್ಳುಳ್ಳಿ ಕಬಾಬ್. ಚಟಪಟ. ಪುನೀತ್, ಈರುಳ್ಳಿಗೆ ಯಾಕೆ ಶಿಕ್ಷೆ ಕೊಟ್ಟಿದ್ದೀರಾ? ಯಾಕೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಬಿಟ್ಟಿದ್ದೀರಾ ಈರುಳ್ಳಿಗೆ? ಒಂದು ಖಾರ ಇದೆ, ಯಾಕೆ ಹೇಳ್ತೀರಾ? ಹೌದಾ? ಸೂಪರ್ ಖಾರ. ಓಕೆ. ಮೈ ತಾಳಿದರೆ ಕಟ್ ಸಾರು ಮಾಡಿರೋನು. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಪುನೀತ್ ಶೆಫ್ ಅವರು ಊಟ ನೋಡಿ ಅಡುಗೆ ಮಾಡಿದ್ದಾರೆ. ಸಾಂಬಾರು ರಸಮ್ ಮಾಡಿದ್ದಾರೆ. ಈಗ ಅನ್ನ ತೆಗಿತಾರೆ, ಆಮ್ಲೆಟ್ ಹಾಕಿದ್ದಾರೆ. ಗಂಟೆ ಬಂದು 3 ಗಂಟೆ. ಬನ್ನಿ ಫ್ರೆಂಡ್ಸ್, ಬಿಸಿ ಊಟ ಮಾಡೋಣ. ಬಿಸಿ ಊಟ ಮಾಡೋಣ. ಒಳ್ಳೆ ಊಟ ಆಯಿತು. ಇವಾಗ ಮುಂದಿನ ಕೆಲಸ ಏನಂತ ನೋಡೋದು. ಪುನಿಯಣ್ಣ ಕ್ಲಾಸ್ ಮಾಡ್ತಾರಾ ಈಗ, ಇಲ್ಲ ಮಲ್ಕೋತಾರ ಅಂತ ನೋಡಿ ನಾವು ಕ್ಲಾಸ್ ಮಾಡ್ತೀಯಾ? ಕ್ಲಾಸ್ ಮಾಡ್ಬಿಡ್ತೀಯಾ? ಹೌದಾ? ನೀರು ಕುಡಿದು ಸಮಾಧಾನ ಮಾಡ್ಕೊಂಡು ಕ್ಲಾಸ್ ಮಾಡ್ತೀಯಾ? ಥ್ಯಾಂಕ್ಸ್ ಪುನಿ ಎಷ್ಟು ಕೆಲಸ ಮಾಡ್ತಾನೆ ಫ್ರೆಂಡ್ಸ್. ಕಮೆಂಟ್ ಮಾಡಿ. ಪುನಿಗೊಂದು ಆರ್ಟ್ ಕೊಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು
ಮಾಡ್ಕೊತಾ ಇದ್ದಾನೆ ಫ್ರೆಂಡ್ಸ್. ಬಾಯ್. ಸೊ ಒಂದೊಳ್ಳೆ ಈವ್ನಿಂಗು ವಾಕಿಂಗ್ ಹೋಗಿದ್ದೆ ಪಾರ್ಕ್ಗೆ. ಚೆನ್ನಾಗಿದೆ ಕ್ಲೈಮೇಟು ಅಂಥೇಳಿ ವಾಕಿಂಗ್ ಹೋಗಿ ಒಂದು ಕ್ವಿಕ್ ವಾಕಿಂಗ್ ಮಾಡಿ ಬಂದಿದ್ದು. ಇವಾಗ ಪುನಿ ಕ್ಲಾಸ್ ಮಾಡ್ತಾನೆ ಇಲ್ಲೇ ರೂಮಲ್ಲೇ. ಇವತ್ತೇನು ಆ ಕಡೆ ಹೋಗೋದಿಲ್ಲ. ಸೊ ಇಲ್ಲೇ ಕ್ಲಾಸ್ ಮಾಡ್ತಾಯಿದ್ದಾನೆ ಪುನಿ ಒಳಗಡೆ. ನಾನಿಲ್ಲೇ ವಾಕಿಂಗ್ ಹೋಗಿದ್ದೆ. ಪಾರ್ಕಲ್ಲಿ ಇವತ್ತು ಚೆನ್ನಾಗಿತ್ತು. ಲೈಕ್ ಈವ್ನಿಂಗ್ ಪಾರ್ಕ್ ನೋಡೋಕೆ ಒಂಥರ ಸಕ್ಕತ್ತಾಗಿರುತ್ತೆ. ಇಲ್ಲಿ ಈಕ್ವೇಷನ್ ಏನಿದೆ, ಈಕ್ವೇಷನ್ ಬಂದು 18. ಈವ್ನಿಂಗ್ ಗಾಯ್ಸ್, ಪುನಿ ಕ್ಲಾಸ್ ಮಾಡ್ತಾ ಇದ್ದಾನೆ ನೋಡಿದ್ರಲ್ಲ. ನಾನು ಹಿಂಗೆ ಮಾಡ್ತಾ ಸೈಕೋ ಆಗ್ಬಿಡ್ತೀನ ಅಂತ. ಸೈಕೋ ಆಗ್ಬಿಡ್ತೀನ ಆಗಿದ್ದೀನ. ಕ್ಯಾಮ್ರಾ ಹಿಂಗೆ ಏನಾರು ಚೆನ್ನಾಗಿ ನೋಡಿದ್ರೆ ಸಾಕು ಕ್ಯಾಮ್ರಾ ತೆಗೆದ್ಬಿಟ್ಟು ಹಾಯ್ ಗಾಯ್ಸ್. ಸೊ ಇವಾಗ ಒಂದು ಸಣ್ಣ ಕೆಲಸ ಇತ್ತು. ಲಿಂಕ್ಡ್ಇನ್ಗೆ ಪೋಸ್ಟ್ ಮಾಡೋದು ನಮ್ಮದು ಅಡ್ಮಿಷನ್ ಬಗ್ಗೆ. ಲಿಂಕ್ಡ್ಇನಲ್ಲಿ ಬಂದಿದೆ. ನೀವು ಯಾರು ಲಿಂಕ್ಡ್ಇನ್ ಯೂಸ್ ಮಾಡ್ತಾಯಿದ್ರೆ ತೋರಿಸ್ತೀನಿ ರೀ. ಸೊ ನೋಡಿದ್ರಲ್ಲ, ಅದೇ ಲಿಂಕ್ಡ್ಇನಲ್ಲಿ ಪೋಸ್ಟ್ ಮಾಡಿದ್ದು. ನೀವು ಲಿಂಕ್ಡ್ಇನ್ ಯೂಸ್ ಮಾಡ್ತಾಯಿದ್ರೆ ಯುಫಸ್ಟ್ ಅಕಾಡೆಮಿ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ. ಇಲ್ಲ ನನ್ನ ಹೆಸರು ಸರ್ಚ್ ಮಾಡಿದ್ರೆ ಬರುತ್ತೆ, ವಿವೇಕಾನಂದ KB ಅಂತ. ಯುಫಸ್ಟ್ ಅಕಾಡೆಮಿ ಪೇಜ್ನ ಫಾಲೋ ಮಾಡಿ. ನಾವು ಈಗಷ್ಟೇ PGCET MBA ಕೋಚಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಇಟ್ಸ್ ಫುಲ್ಲಿ ಆನ್ಲೈನ್. ನಾನು ಯಾಕಪ್ಪ ಈ ಲಾಗಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಲೈಕ್ ನಿಮಗೆ ಹೆಲ್ಪ್ ಆಗಲಿ ಅಂತ ನಾವು ಆನ್ಲೈನ್ ಸ್ಟಾರ್ಟ್ ಮಾಡಿರೋದು. ನಾವು ಅದೇ ಕೆಲಸ ಮಾಡಬೇಕು. ನಾವು ಅದೇ ಸ್ಟಾರ್ಟಪ್ ಈಗ ಮಾಡ್ತಾ ಇರೋದು, ಅದೇ ಕೆಲಸ ಮಾಡೋದು ನಾವು. ಇವ್ರೇನೋ ಕೆಲಸ ಮಾಡಲ್ವ, ಲಾಗ್ ಮಾಡ್ಕೊಂಡಿರ್ತಾರ ಅಂತ ಅನ್ಕೋಬೋದು. ಬಟ್ ಅದೇ ಆನ್ಲೈನ್ ಕೋಚಿಂಗ್ ಮಾಡ್ತಾಯಿದ್ದೀವಿ MBAಗೆ, PGCET MBAಗೆ. ನಿಮ್ಗೆ ಯಾರು ಗೊತ್ತಿರೋ PGCET MBAಗೆ ಟ್ರೈ ಮಾಡ್ತಾಯಿದ್ರೆ, ಕೋಚಿಂಗ್ ಹೇಗೆ ಅಂತ ಟ್ರೈ ಮಾಡ್ತಾಯಿದ್ರೆ ನಮ್ಮ ಪೇಜ್ನ ಫಾಲೋ ಮಾಡಿ. ಓಕೆನಾ? ಏನಂತೀಯೋ? ಪ್ಲೀಸ್ ಫಾಲೋ. ನನಗೆ ಬಿಟ್ಟರೆ ಅವ್ನು ಮಾಡ್ಕೋತಿರ್ತಾನೆ. ಫಾಲೋ ಮಾಡಿ. ಯುಫಸ್ಟ್ ಅಕಾಡೆಮಿ ಅಂತ ಯೂಟ್ಯೂಬಲ್ಲೂ ಇದೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ನೂ ಹಾಕಿದ್ದೀವಿ. ಯಾ ದಟ್ಸ್ ಇಟ್. ಎಂಡ್ ಆಫ್ ದ ಡೇ ಮುಗಿತಾ ಬಂತು. ಮತ್ತು ನೈಟು 10 ಗಂಟೆ ಊಟಕ್ಕೆ ಅನ್ನ ಇಟ್ಟು ಮೊಟ್ಟೆ ಬೇಯಿಸೋಕ್ಕಿಟ್ಟು ಮಧ್ಯಾಹ್ನದ ಸಾರಿದೆ. ಈಗ ಮಧ್ಯಾಹ್ನ ಉಳಿದಿದ್ದ ಅನ್ನ, ಅದನ್ನ ತಿಂದು ಮಲ್ಕೊಂಡು ನಾಳೆದು ನೋಡೋಣ. ನೋಡಿ ಪುಣ್ಯಣ್ಣ ಎಷ್ಟು ಕಷ್ಟಪಡ್ತಾರೆ, ಮತ್ತೆ ಪಾತ್ರೆ ತೊಳಿತಿದ್ದಾರೆ. ನಂಗೆ ಪುಣ್ಯಣ್ಣನ ಕಷ್ಟ ನೋಡೋಕ್ಕಾಗಲ್ಲ. ನಾನು ಬರೀ ಲಾಕ್ಸಲ್ಲಿ ಬರೀ ಪುಣ್ಯಗೆ ನಾನು ಕಷ್ಟ ತೋರಿಸ್ತಾ ಇದ್ದೀನಿ ಅನಿಸ್ಬೇಕು ಒಂದೊಂದ್ಸಲ. ಯಾಕೆ ಅಂತ ಗೊತ್ತಾಗಲ್ಲ. ಬ್ಯಾಚಲರ್ಸ್ ನಮ್ಮ ಕಿಚನ್ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಆಲ್ ಕ್ರೆಡಿಟ್ ಟು ಮಿಸ್ಟರ್ ರೈತಾಳೆ ಅನಿಲ್ ಶೆಟ್ಟಿ. ಇದು ನಮ್ಮನೆ ಅಲ್ಲ, ಇದು ನಮ್ಮನೆ ಅಲ್ಲ, ನಮ್ಮನೆ ಬೇರೆ ಇದೆ. ನಾವು ಇದು ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಇದನ್ನು ನಾವು ನೋಡ್ಕೊತಾ ಇದ್ದೀವಿ, ವಾಚ್ಮ್ಯಾನ್ಗಳ ಥರ ನೋಡ್ಕೊತಾ ಇದ್ದೀವಿ ಅಷ್ಟೇ. ಇದು ಊರಿಗೆ ಒಂದೊಂದು ತಿಂಗಳೆಲ್ಲ ಹೋಗ್ತಾರೆ. ಒಂದೊಂದು ತಿಂಗಳು ಊರಿಗೆ ಹೋಗಿದ್ದಾರೆ. ನಾವು ವಾಚ್ಮ್ಯಾನ್ ಥರ ನೋಡ್ತಾ ಇದ್ದೀವಿ. ಅವ್ರು ವಾಪಸ್ ಬಂದಮೇಲೆ ಅವ್ರಿಗೆ ಈ ಮನೆ ನಾವು ಏನದು ವಾಪಸ್ ಕೊಡಬೇಕಾಗುತ್ತೆ. ಅಲ್ಲಿವರೆಗೂ ಇಲ್ಲಿ ಕಬ್ಜಾ ಮಾಡ್ಕೊಂಡಿದ್ದೀವಿ ನಾವು. ಈ ಲಾಗ್ ನೋಡಿದ್ಮೇಲೆ ಅವರು ಇಬ್ಬರು ಫೋನ್ ಮಾಡ್ತಾರೆ, ಏನು ಮಾಡ್ತಾ ಇದ್ದೀರಾ ನಮ್ಮ ರೂಮ್ನ ಅಂತ. ನೋಡ್ರಪ್ಪ ಕ್ಲೀನಾಗಿ ಇಟ್ಕೊಂಡಿದ್ದೀವಿ, ಆಯಿತಾ? ಕಮೆಂಟ್ ಮಾಡಿ ಆಯ್ತಾ. ಮತ್ತೆ ಶೆಟ್ರೆ ನೋಡಿದ್ರೆ ಐತಾಳ್ ಶೆಟ್ಟಿ ಕಮೆಂಟ್ ಮಾಡ್ರಪ್ಪ ಅಣ್ಣ ತಮ್ಮ, ಓಕೆನಾ? ಸೊ ಊಟಕ್ಕಿಟ್ಟು, ಅನ್ನಕ್ಕಿಟ್ಟು, ಮೊಟ್ಟೆ ಇಟ್ಟು ಇವಾಗ ತಿಂದು ಮಲಗಿದ್ರೆ ಸೂಪರ್. ಲಾಗ್ ಮುಗಿಸೋ ಮುಂಚೆ ಒಂದು ವ್ಯೂ ಇದೆ ನಮ್ಮ ಏರಿಯಾದ್ದು, ತೋರಿಸ್ತೀನಿ, ನೋಡ್ಬಿಟ್ಟು ಲಾಗ್